హాయ్ ఫ్రెండ్స్, ఎల్లరికి అక్షయ తృతీయ శుభాకాంక్షలు. ಇವತ್ತು ಆ ಸಂದರ್ಭಂగా ಇದು ಹಸ್ರನ್ನ ಮಾಡಿದ್ನಿ. ಜಸ್ಟ್ ಫಸ್ಟ್ ತುಪ್ಪ ಹಾಕಿದ್ನಿ, ಆಮೇಲೆ ಸಾಸಿವೆ, ಜೀರಿಗೆ, ಪೆಪ್ಪರೇ ಹಾಕಿದ್ನಿ, ಆಮೇಲೆ ಇದು ಮೆಣಸಿನ್ಕಾಯಿ ಹಾಕಿದ್ನಿ ಖಾರಕ್ಕೆ, ಗೋಡಂಬಿ, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ನಿ. ಇದಕ್ಕೆ ಹಾಕಿ ಈಗ ಕಲಿಸ್ಕೊಂಡು ಇಟ್ಕೊಂಡಿದ್ನಿ. ಇದು ಆ ಕಪ್ಸ್ಗೆ ಹಾಕಿ ಅವ್ರು ಕೊಡ್ತೀನಿ. ಹೌಸ್ ಕೀಪಿಂಗ್ ಅವ್ರು ಕೊಡೋಣ ಅಂತ ಮಾಡಿಟ್ಟಿದ್ದೀನಿ. ನಾವಿರೋದು ಇಲ್ಲಿ ಪೂರ್ವಂಕರ ಅಪಾರ್ಟ್ಮೆಂಟ್ಸ್ನಲ್ಲಿ. ಆಮೇಲೆ ಶಾವಿಗೆ ಪಾಯಸನೂ ಜಸ್ಟ್ ಮಾಡಿದ್ನಿ ಇವಾಗ. ಸರಿ, ಅವ್ರಿಗೆ ಕೊಟ್ಬಿಟ್ಟು ಬರೋಣ, ಮನೆ ಹೊಟ್ಟೋಗ್ತಾರೆ ಅಂತ. ಈ ಪಾಯಸ ಇದು ರೋಸ್ಟೆಡ್ ವರ್ಮಸೆಲ್ಲಿ ಬರುತ್ತಲ್ವ, HLX ವರ್ಮಸೆಲ್ಲಿ ಅಂತ ಹೋಮ್ ಮೇಡ್. ಇದು ಭಾಳ ಸಣ್ಣಗಿರುತ್ತೆ, ತುಂಬ ಚೆನ್ನಾಗಿದೆ. ಇದೇ ನಲ್ಲಿ ಮಾಡ್ತೀವಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಜಾಸ್ತಿ ಬಾಯ್ಲ್ ಹಾಕೋಂಗಿಲ್ಲ, ಸ್ವಲ್ಪ ಹಾಲಿನಲ್ಲಿ ಫಸ್ಟ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಹಾಲೆಲ್ಲ 1 ಲೀಟರ್ ಹಾಫ್ ಲೀಟರ್ ತನಕ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಅದು ಹಾಕಿದ್ದೀನಿ ಅಷ್ಟೇ. ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಮಿಕ್ಸ್ ಮಾಡಿದ್ನಿ, ಪ್ಲೇಟ್ ಎಲ್ಲ ಇಟ್ಕೊಂಡಿದ್ನಿ. ಅವ್ರು ಹೋಗ್ತಾರೆ, ಪೂಜೆ ಎಲ್ಲ ಆಯಿತು. ಆಮೇಲೆ ಅಂಗಡಿ ಕೆಲಸ ಆಯಿತು, ಅದೆಲ್ಲ ಹೋಗಿ ಮಾಡ್ಕೊಂಡು ಬಂದು ಜಸ್ಟ್ ಇವಾಗ ಇದು ಪ್ಲೇಟ್ ಹಾಕಿ ಅವ್ರಿಗೆ ಕೊಟ್ಬಿಡೋಣ ಅಂತ. ಮಾವಿನ ಹಣ್ಣು ಪಾಯಸ ಕಪ್ಗೆ ಹಾಕ್ತೀನಿ. ಪಾಯಸ ಅಲ್ಲಿ ಇದ್ದಾರೆ ಕೆಳಗಡೆ, ಅಲ್ಲಿ ಹೋಗಿ ಕೊಟ್ಟು ಬರ್ತೀನಿ ಇವಾಗ ಹೌಸ್ ಕೀಪಿಂಗ್ ಅವರಿಗೆ. ಲಡ್ಡು ಮಾಡಿದ್ನಿ ಮನೆಯಲ್ಲಿ, ಒಂದು ಸತಿ ರೆಸಿಪಿ ಇಡ್ತೀನಿ. ಇದು ಈ ಫ್ರೂಟಿ ಮಾಡಿದ್ನಿ, ಮನೆಯಲ್ಲೇ ಮಾಡಿದ್ನಿ. ಮ್ಯಾಂಗೋ ಕಚ್ಚಾ ಮ್ಯಾಂಗೋ, ಫ್ರೂಟ್ ಮ್ಯಾಂಗೋ 2 ಸೇರಿ ಫ್ರೂಟಿ ಮಾಡಿದ್ನಿ. ಅದಕ್ಕೆ ಶುಗರ್ ಹಾಕಿದ್ನಿ. ತುಂಬ ಟೇಸ್ಟ್, ಅಂಗಡಿ ಥರನೇ ಇದೆ ಟೇಸ್ಟ್. ಆಮೇಲೆ ಮೊಸರನ್ನೂ ಮಾಡಿದ್ನಿ. ಇದು ಕಪ್ ಮೊಸರನ್ನ ಎಲ್ಲರಿಗೆ ಕಪ್ಸ್ಗೆ ಹಾಕಿ ಕೊಡ್ತೀನಿ ಅಷ್ಟೇ. ಇದೆಲ್ಲ ಮಿಕ್ಸ್ ಮಾಡಿ. ಥ್ಯಾಂಕ್ ಯು ವಾಚ್ ಮಾಡಿರೋದಕ್ಕೆ. ನಿಮ್ಗೆ ಎಲ್ರಿಗೂ ಶೇರ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್